ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಡಿಜಿಟಲ್ ಇಂಡಿಯಾ ಹೆಲ್ಪ್ಲೈನ್. ಈ ವಿಡಿಯೋದಲ್ಲಿ ನಾವು ಒಂದು ಸಕ್ಸಸ್ಫುಲ್ ಬ್ಲಾಗರ್ ಆಗಲಿಕ್ಕೆ ಫಸ್ಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಕ್ಸಸ್ಫುಲ್ ಬ್ಲಾಗರ್ ಆಗಬೇಕಾದ್ರೆ ತಮ್ಮ ಬ್ರ್ಯಾಂಡ್ಗೆ ಒಂದು ನೇಮನ್ನು ಇಡಬೇಕು. ಅಂದರೆ ತಮ್ಮ ಒಂದು ಬ್ಲಾಗಿಂಗ್ ಯಾವ ನೀಶ್ ಮೇಲೆ ತಾವು ವರ್ಕ್ ಮಾಡ್ತಾ ಇದ್ದೀರಿ ಅದನ್ನು ಒಂದು ನೇಮಿಂಗನ್ನು ಮಾಡಬೇಕಾಗತ್ತೆ. ಸೊ ಯಾವ ಥರ ಅದನ್ನು ಸರ್ಚ್ ಮಾಡೋದು, ಬಹಳಷ್ಟು ಜನರಿಗೆ ಅದನ್ನು ಒಂದು ಕಾಂಪ್ಲಿಕೇಟೆಡ್ ಅನಿಸುತ್ತೆ. ಇವತ್ತಿನ ಬಹಳಷ್ಟು ಒಂದು ಬ್ಲಾಗರ್ಸ್ನ ನಾವು ನೋಡಿರುವ ಹಾಗೆ ಯಾವುದೋ ಒಂದು ಡೊಮೈನ್ನ ಸೆಲೆಕ್ಟ್ ಮಾಡ್ತಾರೆ, ಯಾವುದೋ ಒಂದು ನೇಮನ್ನು ಸೆಲೆಕ್ಟ್ ಮಾಡ್ತಾರೆ, ಆಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಬಹಳಷ್ಟು ಒಂದು ಕಂಟೆಂಟ್ನ ಹಾಕಿರ್ತಾರೆ. ಆಫ್ಟರ್ 6 ಮಂತ್ ಆರ್ 1 ಇಯರ್ ಆದಮೇಲೆ ಅವ್ರಿಗೆ ಒಂದು ರಿಯಾಲಿಟಿ ಗೊತ್ತಾಗುತ್ತೆ. ಏನಪ್ಪ ಅಂದರೆ ಡೊಮೈನ್ ಯಾವ ಥರ ಸೆಲೆಕ್ಟ್ ಮಾಡಬೇಕು ಅನ್ನೋದು. ತಮ್ಮ ಒಂದು ಬ್ರ್ಯಾಂಡಿಂಗ್ ನೇಮನ್ನು ಗೂಗಲಲ್ಲಿ ಸರ್ಚ್ ಮಾಡಿದ ಮೇಲೆ ಸೈಟ್ ಎಕ್ಸಿಸ್ಟೆನ್ಸ್ ಏನಿರುತ್ತೆ ಅದನ್ನು ವಿಸಿಬಿಲಿಟಿ ಇದ್ದರೆ ಮಾತ್ರ ನೀವು ಒಂದು ಸಕ್ಸಸ್ಫುಲ್ ಬ್ಲಾಗರ್ ಆಗ್ಬೋದು. ಯಾಕಂದರೆ ನಿಮ್ಮ ಬಿಸ್ನೆಸ್ ಗೂಗಲಲ್ಲಿ ಸರ್ಚ್ ಮಾಡಿದ ಮೇಲೆ ನೀವು ಬಿಸ್ನೆಸ್ ನೇಮ್ ಸರ್ಚ್ ಮಾಡಿದರೂ ನಿಮ್ಮ ಒಂದು ಡೊಮೈನ್ನ ಫಸ್ಟ್ ಆರ್ ಸೆಕೆಂಡ್ ರ್ಯಾಂಕ್ ಅಥವಾ ಟಾಪ್ 10 ಬರ್ತಾ ಇಲ್ಲ ಅಂದರೆ ನೀವು ಸೆಲೆಕ್ಟ್ ಮಾಡಿರ್ತಕ್ಕಂಥ ಡೊಮೈನ್ ರಾಂಗ್ ಆಗಿರ್ಬೋದು, ಅಥವಾ ಯಾರೋ ಒಂದು ತಮ್ಮ ಎಕ್ಸಿಸ್ಟಿಂಗ್ ನೇಮನ್ನು ಯೂಸ್ ಮಾಡಿದ್ದಾರೆ. ತಮ್ಮ ಒಂದು ಬಿಸ್ನೆಸ್ಗೆ ನೀವು ಎಷ್ಟು ಮಾರ್ಕೆಟಿಂಗ್ ಮಾಡಿದರೂ ತಮ್ಮ ಬಿಸ್ನೆಸ್ಗೆ ಬರ್ತಕ್ಕಂಥ ಒಂದು ಲೀಡ್ ಅಥವಾ ಯಾವುದೋ ಒಂದು ಎಂಕ್ವೈರಿ ಏನಾಗುತ್ತೆ, ಫಸ್ಟ್ ರ್ಯಾಂಕ್ ಆಗಿರ್ತಕ್ಕಂಥ ಸೆಕೆಂಡ್ ರ್ಯಾಂಕ್ ಆಗಿರ್ತಕ್ಕಂಥ ವೆಬ್ಸೈಟ್ಗಳಿಗೆ ಹೋಗಿಬಿಡುತ್ತೆ. ಸಕ್ಸಸ್ಫುಲ್ ಬ್ಲಾಗರ್ ಆಗಲಿಕ್ಕೆ ಫಸ್ಟ್ ಸ್ಟೆಪ್ ತೊಗೊಳ್ತಕ್ಕಂಥದ್ದು ತಮ್ಮ ಬಿಸ್ನೆಸ್ಗೆ ಬ್ರ್ಯಾಂಡಿಂಗ್ ನೇಮ್ ಯಾವ ಥರ ಇಡಬೇಕು ಅನ್ನೋದು. ಯಾಕೆಂದರೆ ನಿಮ್ಮ ಬಿಸ್ನೆಸ್ಗೆ ಒಂದು ಬ್ರ್ಯಾಂಡಿಂಗ್ ನೇಮ್ ಯಾವುದು ಇಡ್ತೀರಾ ಆ ನೇಮ್ ಮೇಲೆ ನಿಮಗೆ ಒಂದು ಕಂಟಿನ್ಯೂವಸ್ ಎಫರ್ಟ್ ಮಾಡಿದ ಮೇಲೆ ನಿಮ್ಗೆ ರಿಸಲ್ಟ್ ಆಟೋಮೆಟಿಕ್ಕಾಗಿ ಸಿಗ್ಬಿಡುತ್ತೆ. ಯಾಕಂದರೆ ನೀವು ಮಾಡಿರ್ತಕ್ಕಂಥ ಕೆಲಸ ಆ ನೇಮಿಗೆ ಸೂಟ್ ಆಗಬೇಕು. ತಾವು ಯಾವ ಒಂದು ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ ಆ ಫೀಲ್ಡ್ ರಿಲೇಟೆಡ್ ತಮ್ಮ ಒಂದು ಕೀವರ್ಡ್ ಅಥವಾ ತಮ್ಮ ಡೊಮೈನ್ ಆ ಒಂದು ಬ್ರ್ಯಾಂಡಿಂಗನ್ನು ಕೊಡ್ತಕ್ಕಂಥದ್ದು. ಅಥವಾ ಎಲ್ಲದಕ್ಕಿಂತ ಹೆಚ್ಚಾಗಿ ತಮ್ಮ ಬಿಸ್ನೆಸ್ ನೇಮ್ ಯುನೀಕ್ ಆಗಿರಬೇಕು. ನೀವು ಚೂಸ್ ಮಾಡ್ತಕ್ಕಂಥ ಒಂದು ಡೊಮೈನ್ ನೇಮ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇದ್ದರೆ ನೀವು ಮಾಡ್ತಕ್ಕಂಥ ಬಿಸ್ನೆಸ್ ಆಲ್ಮೋಸ್ಟ್ ನಿಮ್ಮ ಒಂದು ರ್ಯಾಂಕ್ ಆಗಿರ್ತಕ್ಕಂಥ ವೆಬ್ಸೈಟ್ಗೆ ಹೋಗಿಬಿಡುತ್ತೆ. ನೀವು ಮಾಡಿರೋದು ಅದು ನಿಮಗೆ ಒಂದು ರಿಸಲ್ಟ್ ಓರಿಯೆಂಟೆಡ್ ಅನಿಸಲ್ಲ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಈ ಫಸ್ಟ್ ಪಾಯಿಂಟಲ್ಲಿ ತಮ್ಮ ಬಿಸ್ನೆಸ್ಗೆ ಯಾವ ಥರ ಡೊಮೈನ್ನ ಸೆಲೆಕ್ಟ್ ಮಾಡಬೇಕು. ಅದಕ್ಕೆ ನಾವು ಒಂದು ವೆಬ್ಸೈಟ್ ಲಿಂಕನ್ನು ಹೇಳ್ತೀವಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾವು ಅದರ ಲಿಂಕನ್ನು ಪ್ರೊವೈಡ್ ಮಾಡಿರ್ತೀವಿ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಒಂದು ವೆಬ್ಸೈಟ್ಗೆ ಹೋಗ್ತೀರಿ. ಆ ವೆಬ್ಸೈಟಲ್ಲಿ ತಮ್ಮ ಒಂದು ಕೀವರ್ಡ್ನ ಯಾವ ಕ್ಯಾಟಗರಿ ಮೇಲೆ ತಾವು ಒಂದು ವರ್ಕ್ ಮಾಡ್ತಾ ಇದ್ದೀರಿ ಆ ಕ್ಯಾಟಗರಿ ಸೆಲೆಕ್ಟ್ ಮಾಡಿಬಿಟ್ಟು ಆ ಕೀವರ್ಡ್ನ ಎಂಟರ್ ಮಾಡಿ ನಿಮಗೆ 10 ಒಂದು ಬ್ರ್ಯಾಂಡೇಬಲ್ ನೇಮ್, ಅಂದರೆ ಆಲ್ರೆಡಿ ಯಾವ ಥರ ಒಂದು ಬ್ರ್ಯಾಂಡಿಂಗ್ ನೇಮ್ ಯಾವ ಥರ ಇರುತ್ತೆ ಅದನ್ನು ಸಜೆಸ್ಟ್ ಮಾಡಿಬಿಡುತ್ತೆ ನಿಮಗೆ. ಹಾಗೆ ಒಂದು ಅವೈಲಬಿಲಿಟಿ ಇರ್ತಕ್ಕಂಥ ಡೊಮೈನ್ ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ಅಲ್ಲಿ ಆಲ್ರೆಡಿ ಅದನ್ನು ತೋರಿಸುತ್ತೆ. ಸೊ ಅದಕ್ಕೆ ನಾವು ನಿಮಗೆ ಒಂದು ಸ್ಕ್ರೀನ್ ಮೇಲೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಹೋಗಿಬಿಟ್ಟು ಆ ಸ್ಕ್ರೀನ್ ಮೇಲೆ ನಿಮಗೆ ಕಂಪ್ಲೀಟಾಗಿ ಒಂದು ಎಕ್ಸ್ಪ್ಲೇನೇಷನನ್ನು ಕೊಡ್ತೀವಿ. ಯಾಕೆಂದರೆ ನೀವು ಯಾವ ಥರ ಒಂದು ಗೂಗಲಲ್ಲಿ ಸರ್ಚ್ ಮಾಡಿದರೆ ಯಾವ ವೆಬ್ಸೈಟ್ ಸರ್ಚ್ ಮಾಡಿದರೆ ಏನು ಬರುತ್ತೆ ಅನ್ನೋದು ನಿಮಗೆ ಅಲ್ಲಿ ಕ್ಲಾರಿಟಿಯಾಗಿ ಹೇಳ್ಬೋದು. ಸೊ ಅದಕ್ಕೆ ಸ್ಕ್ರೀನ್ ಮೇಲೆ ಹೋಗೋಣ. ಗೂಗಲಲ್ಲಿ ಬಂದು ತಾವು ನೇಮ್ಲಿಕ್ಸ್ ಅಂತ ಸರ್ಚ್ ಮಾಡಿದ ಮೇಲೆ ನಿಮಗೆ ಒಂದು ಸಜೆಷನ್ ಕೊಡ್ತಕ್ಕಂಥದ್ದು namelix.com ಒಂದು ವೆಬ್ಸೈಟು. ಆ ಫಸ್ಟ್ ಲಿಂಕ್ ಓಪನ್ ಆಗ್ತಿದೆಯಲ್ಲ, ಸೊ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ನೇಮ್ಲಿಕ್ಸ್ ವೆಬ್ಸೈಟ್ ಓಪನ್ ಆಗುತ್ತೆ. ಈ ಏನು ವೆಬ್ಸೈಟ್ ಇದೆ ಕಂಪ್ಲೀಟಿಗೆ ತಮ್ಮ ಬಿಸ್ನೆಸ್ಗೆ ನೇಮ್ ಜನರೇಟರ್ ಆಗಿ ವರ್ಕ್ ಮಾಡುತ್ತೆ. ಸೊ ಇಲ್ಲಿ ನಿಮಗೆ ಎಂಟರ್ ಕೀವರ್ಡ್ ಅಂತ ಒಂದು ಸರ್ಚ್ ಬಾಕ್ಸ್ ಇದೆ. ಈ ಬಾಕ್ಸಲ್ಲಿ ತಮ್ಮ ಬಿಸ್ನೆಸ್ ರಿಲೇಟೆಡ್ ಒಂದು ಕೀವರ್ಡನ್ನು ಹಾಕಬೇಕು. ಫಾರ್ ಎಕ್ಸಾಂಪಲ್, ನೀವು ಒಂದು ಮೆಡಿಸಿನ್ ರಿಲೇಟೆಡ್ ಆರ್ಟಿಕಲ್ ಅಥವಾ ಯಾವುದೋ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದರೆ ಅದರ ರಿಲೇಟೆಡ್ ಕೀವರ್ಡನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಾನು ದವಾ ಅಂತ ಎಂಟ್ರಿ ಮಾಡಿಬಿಟ್ಟು ಜನರೇಟ್ ಅಂತ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮಗೆ ಒಂದು ನೆಕ್ಸ್ಟ್ ಆಪ್ಷನಲ್ಲಿ ನಿಮಗೆ ಯಾವ ಥರ ಒಂದು ಸಜೆಷನ್ನ ಕೊಡಬೇಕು ಅನ್ನೋದು ಕೇಳುತ್ತೆ. ಇಲ್ಲಿ ಬ್ರ್ಯಾಂಡೇಬಲ್ ನೇಮ್ ಅಂತ ಸೆಲೆಕ್ಷನ್ ಮಾಡಿಬಿಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈ ಲೋ, ಮೀಡಿಯಮ್, ಹೈ ಅಂತ ಕೊಡುತ್ತೆ. ಇದನ್ನು ಹೈ ಅಂತ ಇಟ್ಟು ನಿಮಗೆ ನೆಕ್ಸ್ಟ್ ಇಲ್ಲಿ ಕೆಟಗರಿ ಸೆಲೆಕ್ಟ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ. ಎ ಶಾರ್ಟ್ ಒನ್ ಸೆಂಟೆನ್ಸ್ ಡಿಸ್ಕ್ರಿಪ್ಷನ್ ಆಫ್ ಯುವರ್ ಬಿಸ್ನೆಸ್ ಪ್ರಾಡಕ್ಟ್ ಅಂತ ತೋರಿಸ್ತಾ ಇದೆ. ಸೊ ನೀವು ಯಾವ ಒಂದು ಬಿಸ್ನೆಸ್ಲಿ ಸ್ವಲ್ಪ ಡಿಸ್ಕ್ರಿಪ್ಷನ್ ಕೊಡಿ, ಚೆಕ್ ಡೊಮೈನ್ಸ್ ಅಂತ ಕೊಟ್ಟು ಸರ್ಚ್ ಅಂತ ಕೊಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಸರ್ಚಿಂಗ್ ಆಪ್ಷನ್ ತೋರಿಸುತ್ತೆ. ಸರ್ಚ್ ಮಾಡಿಬಿಟ್ಟು ತಮಗೆ ಒಂದು ರಿಸಲ್ಟ್ಸನ್ನು ಪ್ರೊವೈಡ್ ಮಾಡುತ್ತೆ ಈ ಸೈಟ್. ಈ ಸೈಟಲ್ಲಿ ನಿಮಗೆ ಕಾಣಿಸ್ತಕ್ಕಂಥ ಈ ಡೊಮೈನ್ಸ್ಗಳೇನಿದೆ ಇವು ಬ್ರ್ಯಾಂಡೇಬಲ್ ನೇಮ್. ಇವನ್ ಆಲ್ಮೋಸ್ಟ್ ಏನು ರೈಟ್ ಮಾರ್ಕ್ ಅಂತ ಕಾಣಿಸ್ತಾ ಇದೆ ಇಲ್ಲಿ ರೈಟ್ ಸೈಡಲ್ಲಿ. ಸೊ ಈ ಏನು ರೈಟ್ ಮಾರ್ಕ್ ಟಿಕ್ ಮಾರ್ಕ್ ಇದೆ ಇದು ಅವೈಲೇಬಲ್ ಇದೆ ಡೊಮೈನ್ ಅಂತ.
ಯಾವ ಡೊಮೈನ್ ಅವೈಲೇಬಿಲಿಟಿ ಇರುತ್ತೆ ಅದಕ್ಕೆ ಪಕ್ಕದಲ್ಲಿ ರೈಟ್ ಮಾರ್ಕ್ ಗ್ರೀನ್ ಮಾರ್ಕ್ ತೋರಿಸುತ್ತೆ, ಮಿಕ್ಕಿದೆಲ್ಲ ತೋರಿಸೋದಿಲ್ಲ. ಸೊ ಆಲ್ರೆಡಿ ಪರ್ಚೇಸ್ ಆಗಿರ್ತಕ್ಕಂಥದ್ದು ಅಥವಾ ಯಾರೋ ಒಬ್ಬರು ಬಿಸ್ನೆಸ್ಸಲ್ಲಿ ಯೂಸ್ ಮಾಡ್ತಾ ಇರೋದು ಆ ಥರ ಒಂದು ತೋರಿಸುತ್ತೆ. ಸೊ ಇದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಒಂದು ಸೆಲೆಕ್ಟ್ ಮಾಡಬೇಕು. ಸೊ ತಮ್ಮ ಬಿಸ್ನೆಸ್ಗೆ ಯಾವುದು ಸೂಟೇಬಲ್ ಆಗುತ್ತೋ ಅದನ್ನು ನೀವು ಕೂಡ ಸೆಲೆಕ್ಟ್ ಮಾಡ್ಬೋದು. ಆದರೆ ಲೆಂತ್ ಮಾತ್ರ ತುಂಬ ಶಾರ್ಟ್ ಆಗಿರಬೇಕು. ಹಾಗೆ ಅದರ ಜೊತೆಗೆ ಒಂದು ಕೀವರ್ಡ್ ಈಸಿಲಿ ರಿಮೆಂಬರ್ ಇರತಕ್ಕಂಥ ಒಂದು ಕೀವರ್ಡನ್ನು ತಾವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಮಾಮೇಡ್ಸ್ ಅನ್ನೋ ಒಂದು ಸಜೆಷನ್ ಏನು ತೋರಿಸ್ತಾ ಇದೆ, ಈ ಸಜೆಷನ್ ನಾನು ಕೊಟ್ಟಿರ್ತಕ್ಕಂಥ ದವಾ ಎಂಬ ಕೀವರ್ಡ್ಗಿಂತ ಡಿಫ್ರೆಂಟ್ ಆಗಿದೆ. ಸೊ ಅದನ್ನು ಇದು ಸಜೆಸ್ಟ್ ಮಾಡುತ್ತೆ. ಸೊ ಇದನ್ನು ನೀವು ಡೊಮೈನ್ ಅವೈಲೇಬಿಲಿಟಿ ಕೂಡ ಗೂಗಲಲ್ಲಿ ಹೋಗಿಬಿಟ್ಟು ಗೋಡ್ಯಾಡಿ ಅಥವಾ ಯಾವುದೇ ಒಂದು ಡೊಮೈನ್ ಪ್ರೊವೈಡರ್ ವೆಬ್ಸೈಟಲ್ಲಿ ಹೋಗಿಬಿಟ್ಟು ಆ ಡೊಮೈನ್ ಇದೆಯಾ ಇಲ್ವಾ ಅನ್ನೋದು ಕನ್ಫರ್ಮ್ ಕೂಡ ನೀವು ಮಾಡ್ಕೋಬೋದು. ಸೊ ನಾನು ಗೋಡ್ಯಾಡಿಲಿ ಬಂದು ಆ ಮಾಮೇಡ್ಸ್ ಅನ್ನುವ ಒಂದು ಕೀವರ್ಡನ್ನು ಇಲ್ಲಿ ಎಂಟರ್ ಮಾಡ್ತೀನಿ. mameds.com ಅಂತ ಎಂಟ್ರ್ ಮಾಡಿದ ತಕ್ಷಣ ನಿಮಗೆ ಆ .com ಡೊಮೈನ್ ಅವೈಲೇಬಿಲಿಟಿ ಇದ್ದರೆ ಅದು ತೋರಿಸುತ್ತೆ. ಸೊ ನೀವು ಫಸ್ಟ್ ಆಫ್ ಆಲ್ ಇಲ್ಲಿ ನೋಡಿ mameds.com ಅವೈಲೇಬಿಲಿಟಿ ಇದೆ. ಎಕ್ಸಾಕ್ಟ್ಲಿ ನೀವು ಕೂಡ ಇದೇ .com ಅವೈಲೇಬಿಲಿಟಿ ಇದ್ರೇ ಆ ಡೊಮೈನ್ನ ಪರ್ಚೇಸ್ ಮಾಡಿ, ಇಲ್ಲ ಅಂದರೆ ಆ ಡೊಮೈನ್ ಪರ್ಚೇಸ್ ಮಾಡಲಿಕ್ಕೆ ಹೋಗಬೇಡಿ. ಸೊ ಇದಕ್ಕೆ ಈ ಥರ ಒಂದು ತಮ್ಮ ಒಂದು ಬಿಸ್ನೆಸ್ ಬ್ರ್ಯಾಂಡ್ಗೆ ಒಂದು ನೇಮ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಇದರಲ್ಲಿ ಏನಾದರೂ ತಮಗೆ ಕನ್ಫ್ಯೂಷನ್ ಇದ್ದರೆ ಸೊ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ತಾವು ತಿಳಿಸ್ಬೋದು, ನಾವು ನಿಮಗೆ ಸಜೆಷನ್ ಹೆಲ್ಪ್ ಮಾಡ್ತೀವಿ. ಹಾಗೆ ಈ ಕೀವರ್ಡ್ಸ್ಗೆ ನೀವು ಈಸಿಲಿ ಗೂಗಲಲ್ಲಿ ಇಂಡೆಕ್ಸಿಂಗ್ ಮಾಡಿದ್ರೆ ಅಥವಾ ಯಾವುದೇ ಒಂದು ಕೀವರ್ಡ್ಸಿಂದ ಸರ್ಚ್ ಮಾಡಿದರೆ ಇಮಿಡಿಯೇಟ್ಲಿ ತಮ್ಮ ಸೈಟ್ ರ್ಯಾಂಕ್ ಆಗೋ ಚಾನ್ಸಸ್ ಬಹಳಷ್ಟು ಜಾಸ್ತಿ ಇರುತ್ತೆ. ಸೊ ಗೂಗಲ್ನಲ್ಲಿ ಬಂದು ಆ ಕೀವರ್ಡ್ನ ಎಂಟರ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕ್ಲಿಕ್ ಮಾಡಿ ಮಾಮೇಡ್ಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಬಹಳಷ್ಟು ಮಿನಿಮಮ್ ರಿಸಲ್ಟ್ಸನ್ನು ಪ್ರೊವೈಡ್ ಮಾಡ್ತಾ ಇದೆ. ನೋಡಿ ಗೂಗಲಲ್ಲಿ ಆ ಮಾಮೇಡ್ಸ್ ಅನ್ನುವ ಕೀವರ್ಡಿಂದ ಬಹಳಷ್ಟು ಸೈಟ್ಸ್ಗಳು ರ್ಯಾಂಕ್ ಆಗೇ ಇಲ್ಲ. ಸೊ ಅದಕ್ಕೆ ಒಂದು ಓನ್ಲಿ ಸೋಷಿಯಲ್ ಮೀಡಿಯಾ ಪೇಜಸ್ ಅಷ್ಟೇ ಕಾಣಿಸ್ತಾ ಇದೆ. ನೀವು ಕೂಡ ಈಸಿಲಿ ಹೊಸ ಪೇಜಸ್ ಇಂಡೆಕ್ಸಿಂಗ್ ಮಾಡ್ಬೋದು ಇದರಿಂದ. ಸೊ ಈ ಥರ ತಮ್ಮ ಒಂದು ಬಿಸ್ನೆಸ್ಗೆ ಒಂದು ನೇಮನ್ನು ಸೆಲೆಕ್ಷನ್ ಮಾಡಲಿಕ್ಕೆ ಈ ವೆಬ್ಸೈಟ್ ತಮಗೆ ಹೆಲ್ಪ್ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ತಮ್ಮ ಒಂದು ಬ್ರ್ಯಾಂಡೇಬಲ್ ನೇಮನ್ನು ತಾವು ಕೂಡ ಸೆಲೆಕ್ಟ್ ಮಾಡ್ಬೋದು. ಅದಕ್ಕೆ ತಮ್ಮ ಒಂದು ಬಿಸ್ನೆಸ್ಗೆ ನೇಮನ್ನು ಸೆಲೆಕ್ಟ್ ಮಾಡಲಿಕ್ಕೆ ಈ ಸೈಟನ್ನು ರೆಫರ್ ಮಾಡಿ. ಈ ಸೈಟ್ ಕೂಡ ಒಂದು ಪ್ರೊಫೆಷ್ನಲ್ ಬ್ರ್ಯಾಂಡಿಂಗ್ ನೇಮಿಂಗ್ ಮಾಡಲಿಕ್ಕೆ ಬಹಳಷ್ಟು ಜನ ಯೂಸ್ ಮಾಡ್ತಾ ಇದ್ದಾರೆ. ತಾವು ಕೂಡ ಈ ಸೈಟನ್ನು ಯೂಸ್ ಮಾಡ್ಬೋದು. ಇದರಿಂದ ಒಂದು ಸಜೆಷನ್ನ ಪಡೆದುಕೊಳ್ಬೋದು. ತಮ್ಮ ಬಿಸ್ನೆಸ್ಗೆ ಯಾವುದಾದ್ರೂ ಒಂದು ಸಜೆಷನ್ ಬೇಕಾಗಿದ್ದರೆ ಅಥವಾ ತಮ್ಮ ಒಂದು ನೀಶ್ ಮೇಲೆ ತಾವು ವರ್ಕ್ ಮಾಡ್ತಕ್ಕಂಥ ಒಂದು ಬಿಸ್ನೆಸ್ಗೆ ತಾವು ಕೂಡ ಒಂದು ಬಿಸ್ನೆಸ್ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದರೆ, ಆ ಬ್ಲಾಗ್ ರಿಲೇಟೆಡ್ ಏನಾದರೂ ನೇಮ್ ಸಜೆಷನ್ ತಮಗೆ ಬೇಕಾಗಿದ್ದರೆ ಅಥವಾ ನಮ್ಮ ಜೊತೆ ಕಮ್ಯುನಿಕೇಷನ್ ಏನಾದರೂ ಮಾಡಬೇಕು ಅಂತ ಇಂಟ್ರೆಸ್ಟೆಡ್ ಇದ್ದರೆ ತಾವು ಕೂಡ ನಾವು ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ಗೆ ತಾವು ಕರೆ ಮಾಡಿ ಆ ಸಜೆಷನ್ನ ಪಡೆದುಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್.